ಸೊ ಗೈಸ್, ಐ ನೋ ನೀವು ಆಲ್ರೆಡಿ ತುಂಬ ಪ್ರೆಷರಲ್ಲಿ ಇರ್ತೀರಾ, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ. ನಿಮ್ಮ ಬೋರ್ಡ್ಸ್ ಮತ್ತು KCT ಎಕ್ಸಾಮ್ ಇನ್ 3 ಮಂತ್ಸಲ್ಲಿದೆ ಆ್ಯಂಡ್ ಆಲ್ರೆಡಿ ನಿಮಗೆ ಪ್ರೆಷರ್ ಸ್ಟಾರ್ಟ್ ಆಗಿರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್ ಆಲ್. ಆ್ಯಂಡ್ ಈ ವಿಡಿಯೋದಲ್ಲಿ ಆ್ಯಸ್ ಐ ಡಿಡ್ ಪಾರ್ಟ್ 1 ಸ್ಕೋರಿಂಗ್ 1 ಸೀರೀಸ್ ವಿಡಿಯೋ ಆಗಿದೆ. ಐ ಹೋಪ್ ಇದು ಸ್ಕೋರಿಂಗ್ 2 ಸೀರೀಸ್ ಆಗ್ಬೋದು ಅಂತ, ಇಫ್ ಯು ಆಲ್ ಕನ್ಸಿಡರ್ ಇಟ್. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ನೆಕ್ಸ್ಟ್ 3 ಮಂತ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ವಿತೌಟ್ ಪ್ರೆಷರ್ ಅನ್ನೋದನ್ನ ಹೇಳ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಗೈಸ್, ಬಿಫೋರ್ ವಿ ಸ್ಟಾರ್ಟ್, ರಿಮೆಂಬರ್ ದಿಸ್: ಎವ್ರಿ ಸ್ಟೂಡೆಂಟ್ ವಿಲ್ ಬಿ ಡಿಫ್ರೆಂಟ್. ಆ್ಯಂಡ್ ನಿಮ್ಮ ಬೇಸಿಕ್ಸ್ ಆಗಿರ್ಬೋದು, ನಿಮ್ಮ ಸ್ಟ್ರಾಟಜೀಸ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಎಲ್ಲರದ್ದು ಡಿಫ್ರೆಂಟ್ ಲೆವೆಲ್ಸಲ್ಲಿರುತ್ತೆ. ಸೊ ಯುವರ್ KCT ಆ್ಯಂಡ್ ಬೋರ್ಡ್ಸ್ ಸ್ಟ್ರಾಟಜಿ ಶುಡ್ ಆಲ್ಸೋ ಬಿ ಡಿಫ್ರೆಂಟ್. ಸೊ ಗೈಸ್, ಬಿಫೋರ್ ಐ ಕಂಟಿನ್ಯೂ, ಪ್ಲೀಸ್ ಲೈಕ್ ದ ವಿಡಿಯೋ ನಾವು. ಎಂತಕ್ಕಂದರೆ ನೀವು ಮಾಡೋ ಒಂದು ಲೈಕ್ ತುಂಬ ಸ್ಟೂಡೆಂಟ್ಸ್ಗೆ ಯೂಟ್ಯೂಬ್ ಸಜೆಸ್ಟ್ ಮಾಡ್ತಾ ಹೋಗುತ್ತೆ, ಪುಷ್ ಮಾಡ್ತಾ ಹೋಗುತ್ತೆ. ನಿಮ್ಮಂಥ ಸ್ಟೂಡೆಂಟ್ಸ್ ತುಂಬ ಕನ್ಫ್ಯೂಷನ್ಸಲ್ಲಿರ್ಬೋದು, ಸ್ಟ್ರೆಸ್ಸಲ್ಲಿರ್ಬೋದು. ನೀವು ಮಾಡೋ ಒಂದು ಲೈಕ್ ಅದು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಬೋದು ಆ್ಯಂಡ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಸೊ ಇಫ್ ಯು ಕಾಂಟ್ ಶೇರ್ ದ ವಿಡಿಯೋ, ಜಸ್ಟ್ ಲೈಕ್ ದ ವಿಡಿಯೋ ಆ್ಯಂಡ್ ಐ ವಿಲ್ ವೆಯ್ಟ್ ಫಾರ್ ಎ ಸೆಕೆಂಡ್. ಗೋ ಲೈಕ್ ದ ವಿಡಿಯೋ ನಾವು. ಸೊ ಗೈಸ್, ಈ ವಿಡಿಯೋದಲ್ಲಿ ನಾನು ಫಸ್ಟು ಸ್ಟೂಡೆಂಟ್ಸ್ನ 3 ಲೆವೆಲ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ಲೆವೆಲ್ ಬಂದ್ಬಿಟ್ಟು 90% ಅಬೋವ್ ಸ್ಟೂಡೆಂಟ್ಸ್, ಆ್ಯಂಡ್ ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು 70% ಅರೌಂಡ್ ಸ್ಟೂಡೆಂಟ್ಸ್, ಆ್ಯಂಡ್ ಥರ್ಡ್ ಲೆವೆಲ್ ಬಂದ್ಬಿಟ್ಟು 50% ಅರೌಂಡ್ ಸ್ಟೂಡೆಂಟ್ಸ್. ಆ್ಯಂಡ್ ಗೈಸ್, ಇದ್ರ ಜೊತೆಗೆ ಲಾಸ್ಟ್ ಒಂದು ಮೇನ್ ಪಾರ್ಟ್ ಇದೆ, ಅದು ಕೊನೆವರೆಗೂ ನೋಡಿ. ಲಾಸ್ಟಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಪಾರ್ಟ್, ಮೇ ಬಿ ಇಫ್ ಯು ಆರ್ ಇನ್ ದ್ಯಾಟ್ ಸ್ಟೇಜ್. So guys, moving to the level 1 students who are scoring 90% and above. ಸೊ ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಿಮ್ಮ ಮಿಡ್ ಟರ್ಮ್ ಮಾರ್ಕ್ಸ್ ಆಗಿರ್ಬೋದು, FA ಆಗಿರ್ಬೋದು, ಇಲ್ಲ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ನಾನು 80-90%, ಓಕೆ, ವಿ ಕನ್ಸಿಡರ್ ಇಟ್ ಆ್ಯಸ್ 80-90 ಬೇಡ, 85% ಆರಾಮಾಗಿ ಸ್ಕೋರ್ ಮಾಡ್ತೀನಿ ಬೋರ್ಡ್ಸಲ್ಲಿ ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಗೋ ಫಾರ್ KCT. ನೆಕ್ಸ್ಟ್ 1 ಮಂತ್ ಏನಿದೆ ಫುಲ್ಲು KCT ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಸ್ ಐ ಗೆಟೆಡ್ ಇನ್ಫಾರ್ಮೇಷನ್, ನಿಮ್ಮ ಗೌರ್ಮೆಂಟ್ ಪ್ರಿಪ್ರೇಟ್ರಿ Jan 2 ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಕೆಲವು ಸ್ಟೂಡೆಂಟ್ಸ್ ಹೇಳಿದ್ದು. ಐ ನಾಟ್ ಶ್ಯೂರ್ ಅಬೌಟ್ ಇಟ್, ನಿಮ್ಮ ಕಾಲೇಜಸಲ್ಲಿ ಅದನ್ನು ಇನ್ಫಾರ್ಮ್ ಮಾಡ್ತಾರೆ. ಸೊ ಟಿಲ್ ಯುವರ್ ಗೌರ್ಮೆಂಟ್ ಪ್ರಿಪ್ರೇಟ್ರಿ ಸ್ಟಾರ್ಟ್ಸ್, ಫೋಕಸ್ ಆನ್ KCT. ಎಂತಕ್ಕೆ ಅಂದರೆ ನಿಮಗೆ ಗೌರ್ಮೆಂಟ್ ಪ್ರಿಪ್ರೇಟ್ರಿ ಆದಮೇಲೆ 20 days ಗ್ಯಾಪ್, ಲ್ಯಾಬ್ ಎಕ್ಸಾಮ್, ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್, ತಿರ್ಗಾ ಮೇನ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ 20 days ಗ್ಯಾಪ್ KCTಗೆ ಸಿಗೋದು. ಸೊ ಇವಾಗ 20 days, ಅವಾಗ 20 days, 40 days, 1 ಮಂತ್ ಗ್ಯಾಪ್ ಅಷ್ಟೇ ಸಿಗೋದು. ಸೊ ಅದಕ್ಕೋಸ್ಕರ ನೀವು ಇವಾಗ KCT ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗಲೂ ನೀವು ಬೋರ್ಡ್ಸ್ನೇ ಮಾಡ್ತಾಯಿದ್ರೆ KCTಗೆ ಜಾಸ್ತಿ ಟೈಮ್ ಸಿಗೋಲ್ಲ ಆ್ಯಂಡ್ ರ್ಯಾಂಕ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಬೇಸಿಕ್ಸ್ ಆಲ್ರೆಡಿ ಸ್ಟ್ರಾಂಗ್ ಇರೋದ್ರಿಂದ ಯು ನಾಟ್ ನೀಡ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಬೋರ್ಡ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಾನು ಇವತ್ತೋಗಿ ಎಕ್ಸಾಮ್ ಬರೆದ್ರೂ 90+ ಬರುತ್ತೆ ನನಗೆ ಅಂತ. ಸೊ ಆ ಥರ ಟೈಮ್ ಇದ್ದಾಗ ಸುಮ್ಮನೆ ಬೋರ್ಡ್ಸ್ ಮೇಲೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಕಾನ್ಸಂಟ್ರೇಟ್ ಆನ್ KCT ರ್ಯಾಂಕಿಂಗ್. ಸೊ ಗೈಸ್, ನೆಕ್ಸ್ಟ್ ಮೂವಿಂಗ್ ಆನ್, ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ 70% ಅರೌಂಡ್ ಆರ್ 80% ಅರೌಂಡ್, ನೀವೇನು ಮಾಡಬೇಕು ಅಂದರೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಬೋತ್ ಓನ್ಲಿ ಕಾನ್ಸೆಪ್ಟ್ಸ್. ನೀವು ಬೋರ್ಡ್ಸಲ್ಲಿ ಥಿಯರಿ ಸಾಲ್ವ್ ಮಾಡಿ ಆ್ಯಂಡ್ ಅದ್ರ ಜೊತೆ ಕಾನ್ಸೆಪ್ಟ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊತಾ ಹೋಗಬೇಕು. ಎಂತಕ್ಕಂದರೆ ನೆಕ್ಸ್ಟ್ ನೀವು ಬೋರ್ಡ್ಸ್ ಎಕ್ಸಾಮ್ ಆದಮೇಲೆ 20 days ಕ್ಲೀನಾಗಿ PYQ ಸಾಲ್ವ್ ಮಾಡಬೇಕು KCTದು. ಸೊ ಅದಕ್ಕೋಸ್ಕರ ನೀವು ಬೋರ್ಡ್ಸ್ನ ಥಿಯರಿ ಜೊತೆಗೆ ಕಾನ್ಸೆಪ್ಟ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಗೈಸ್, ತುಂಬ ಜನದ ಪ್ರಾಬ್ಲಮ್ ಎಲ್ಲಿರುತ್ತೆ ಅಂದರೆ, ತುಂಬ ಜನ ಫಿಸಿಕ್ಸಲ್ಲಿ ಕಮ್ಮಿ ತೆಗಿತಾರೆ, ಕೆಮಿಸ್ಟ್ರಿಲಿ ಕಮ್ಮಿ ತೆಗಿತಾರೆ, ಇಲ್ಲ ಮ್ಯಾಥ್ಸಲ್ಲಿ ಕಮ್ಮಿ ತೆಗಿತಾರೆ. ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಕಮ್ಮಿ ತೆಗಿತಾರೆ, ಇನ್ನೆರಡು ಸಬ್ಜೆಕ್ಟಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾರೆ. ಸೊ ನೀವು ಯಾವುದರಲ್ಲಿ ಕಮ್ಮಿ ಸ್ಕೋರ್ ಮಾಡ್ತಾಯಿದ್ದೀರಾ ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಬಂದು ಬೋರ್ಡ್ಸ್ ಇರಬೇಕು. ಎಂತಕ್ಕಂದರೆ ನೀವು PCM ಅಲ್ಲಿ ಆಲ್ಮೋಸ್ಟ್ 95% ಸ್ಕೋರ್ ಮಾಡಿದ್ರಿ ಅಂದರೆ ನಿಮ್ಮ KCT ರ್ಯಾಂಕಿಂಗ್ ಅರೌಂಡ್ 50 ಕೆಳಗಡೆನೇ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಫಸ್ಟ್ ಪ್ರಯಾರಿಟಿ ಬೋರ್ಡ್ಸ್ ಇರಬೇಕು. ಅದಾದಮೇಲೆ ಅದ್ರ ಜೊತೆ ಕಾನ್ಸೆಪ್ಟ್ಸ್ನು ನೀವು ಬೋರ್ಡ್ಸಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂದರೆ KCT MCQ ಸಾಲ್ವ್ ಮಾಡೋದೇನು ಅಷ್ಟೊಂದು ಡಿಫಿಕಲ್ಟ್ ಆಗಿರಲ್ಲ. ಸೊ ನಿಮ್ಮ ಪ್ರಯಾರಿಟಿ ಫಸ್ಟು ಬೋರ್ಡ್ಸ್, ಅದಾದಮೇಲೆ KCT ನಿಮಗೆ ಆರಾಮಾಗಿ ಈಸಿ ಆಗುತ್ತೆ. 20 daysಲ್ಲಿ ಅದನ್ನು ಕವರ್ ಅಪ್ ಮಾಡ್ಕೊಬೋದು. ಸೊ ಗೈಸ್, ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಕೋರಿಂಗ್ 50%, 60% ಅವ್ರಿಗೆ ನಿಮಗೂ KCTಲಿ ಚೆನ್ನಾಗಿ ರ್ಯಾಂಕ್ ಬರಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಯು ಹ್ಯಾವ್ 40 days, ನನ್ನ ಪ್ರಕಾರ 40 days ಇದೆ ನಿಮಗೆ KCTಗೆ. ಆ್ಯಂಡ್ ಆಲ್ಮೋಸ್ಟ್ ಈ ತಿಂಗಳು, ನೆಕ್ಸ್ಟ್ ತಿಂಗಳು ಫೆಬ್ರವರಿ
ಆಲ್ಮೋಸ್ಟ್ 3 ಮಂತ್ಸ್ ಇದೆ ನಿಮಗೆ ಬೋರ್ಡ್ಸ್ಗೆ. ಇಟ್ಸ್ ಎನಫ್ ಟು ಸ್ಕೋರ್ 90%. ಅದ್ರ ವೀಡಿಯೋನು ನಾನು ನೆಕ್ಸ್ಟ್ ಮಾಡ್ತೀನಿ, ಹೇಗೆ ನೀವು 50%ಅಲ್ಲಿದ್ರೂ 90% ತೊಗೋಬೋದು ಅಂತ. ಸೊ ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟ್ ವಿತ್ ಬೇಸಿಕ್ಸ್. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ 3 hours 4 hours ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ದ್ಯಾಟ್ ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಓಕೆ ನಾನು ಕ್ಲಿಯರ್ ಆಗ್ತಾ ಇದ್ದೀನಿ ಅಂದಾಗ ಜಸ್ಟ್ ಆ್ಯಡ್ KCT MCQs, ತುಂಬ ಈಸಿ ಆಗಿರೋದನ್ನ, ನಾರ್ಮಲಾಗಿ ಸಾಲ್ವ್ ಮಾಡಬೇಕು ಆಗಿರೋದನ್ನ ಆ ಥರದನ್ನ ಆ್ಯಡ್ ಮಾಡ್ಕೊತಾ ಹೋಗಿ. ಆವಾಗ ನಿಮಗೆ KCT ಮತ್ತು ಬೋರ್ಡ್ಸ್ ಎರಡೂ ಒಟ್ಟಿಗೆ ತೊಗೊಂಡೋದಂಗೆ ಆಗುತ್ತೆ. ನಿಮ್ಮ ಫೌಂಡೇಶನ್ ಫಸ್ಟು ಸ್ಟ್ರಾಂಗ್ ಆಗಬೇಕು. ಮೀನ್ಸ್ ನಿಮಗೆ ಚಾಪ್ಟರಲ್ಲಿರೋ ಆ್ಯಂಡ್ ಒಂದು ಸಬ್ಜೆಕ್ಟಲ್ಲಿರೋ ಎಲ್ಲ ಫಾರ್ಮುಲಾಸು ಗೊತ್ತಿರಬೇಕು. ಆ್ಯಂಡ್ ನಿಮಗೆ ಒಂದು ಬೆಸ್ಟ್ ಸಜೆಷನ್ ಏನು ಅಂತ ಅಂದರೆ ಹೈ ವೇಟೇಜ್ ಚಾಪ್ಟರ್ಸ್ನ ತುಂಬ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ನಿಮ್ಮ ಎರಡೂ ಎಕ್ಸಾಮ್ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಗೈಸ್, ಲಾಸ್ಟ್ ಲೆವೆಲ್ ಆಫ್ ದ ವಿಡಿಯೋ. ಆ್ಯಸ್ ಐ ಟೋಲ್ಡ್, ನಿಮಗೆ ಇದು ಅಪ್ಲಿಕೇಬಲ್ ಆಗ್ಲೂಬೋದು, ಆಗದೇನೂ ಇರ್ಬೋದು. ತುಂಬ ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸ್ನ ನಾನು ನೋಡಿರೋದು, ದೇ ವಿಲ್ ಬಿ ಗುಡ್ ಇನ್ KCT ಬಟ್ ನಾಟ್ ಇನ್ ಬೋರ್ಡ್ಸ್. ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ತುಂಬ ಜನ ಸ್ಟೂಡೆಂಟ್ಸು KCTಲಿ ಕ್ವಶನ್ ಕೊಡ್ತಾ ಇದ್ದಂಗೆ ಸಾಲ್ವ್ ಮಾಡ್ತಾರೆ, ಬಟ್ ಬೋರ್ಡ್ಸ್ ಥಿಯರಿಲಿ ಬರೆಯಲ್ಲ. ಐ ಡೋಂಟ್ ನೋ ವೈ ದಿಸ್, ಬಟ್ ನೀವು ಈ ಥರ ಇರ್ಬೋದು. ಐ ಸಜೆಸ್ಟ್ ಯು, ಬೋರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ KCTಗೆ. ಯಾಕಂದರೆ 50% ಫ್ರಮ್ ಬೋರ್ಡ್ಸ್ ತೊಗೊಳೋದ್ರಿಂದ ನಿಮ್ಮ KCT ರ್ಯಾಂಕಿಂಗ್ ಬೋರ್ಡ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ಕಾನ್ಸಂಟ್ರೇಟೆಡ್ ಆನ್ ಬೋರ್ಡ್ಸ್. ಅದ್ರ ಮೇಲೂ ತುಂಬ ವರ್ಕ್ ಮಾಡಿ, ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ಅದು ಬಂದೇ ಬರುತ್ತೆ. ಸೊ ಅಟ್ಲೀಸ್ಟ್ 280 ಔಟ್ ಆಫ್ 300 ತೊಗೊಳ್ಳೇಬೇಕು ನೀವು PCMಲ್ಲಿ. ಆವಾಗ ಮಾತ್ರ ನಿಮ್ಮ KCT ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಆ್ಯಸ್ ಐ ನೋ, ನೀವೇನಾದರೂ 280 ಔಟ್ ಆಫ್ 300 PCMಲ್ಲಿ ತೊಗೊಂಡ್ರೆ ಯು ವಿಲ್ ಬಿ ಅಂಡರ್ 50,000 60,000 ರ್ಯಾಂಕಿಂಗ್ ಆಲ್ರೆಡಿ. ಸೊ ಅದಕ್ಕೋಸ್ಕರ ಬೋರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೈಸ್, ಆ್ಯಟ್ ದಿ ಎಂಡ್ ಬೋರ್ಡ್ಸ್ ಮತ್ತು KCT ಸಪ್ರೇಟ್ ಅಲ್ಲ, ಎರಡೂ ತುಂಬ ಇಂಪಾರ್ಟೆಂಟೇ. ಇಫ್ ಯು ಗೆಟ್ ಗುಡ್ ರ್ಯಾಂಕ್ ಇನ್ KCT ಆ್ಯಂಡ್ ಇಫ್ ಯು ಗೆಟ್ ಗುಡ್ ರ್ಯಾಂಕ್ ಇನ್ ಬೋರ್ಡ್ಸ್, ನಿಮಗೆ ಒಂದು ಬೆಸ್ಟ್ ಕಾಲೇಜ್, ಬೆಸ್ಟ್ ಅಟ್ಮಾಸ್ಫಿಯರ್, ಬೆಸ್ಟ್ ಎನ್ವಿರಾನ್ಮೆಂಟ್, ಏನೇನು ಬೇಕು ಎಲ್ಲ ಸಿಗುತ್ತೆ. ಆ್ಯಂಡ್ ಬೋರ್ಡ್ಸ್ನ ಸ್ಕಿಪ್ ಮಾಡಿ KCT ಓದೋದು, KCTನ ಸ್ಕಿಪ್ ಮಾಡಿ ಬೋರ್ಡ್ಸ್ ಓದೋದು ಎರಡೂ ಪ್ರಾಬ್ಲಮ್ಮೇ. ಎರಡೂ ತುಂಬ ಇಂಪಾರ್ಟೆಂಟ್, ತುಂಬ ಮ್ಯಾಟರ್ ಆಗುತ್ತೆ ಬೋರ್ಡ್ಸು ಮತ್ತು KCT ಎರಡೂ. ಸೊ ಎರಡೂ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಗೈಸ್, ಫೈನಲಿ ಇಫ್ ದಿಸ್ ವಿಡಿಯೋ ಗೆಟ್ ಗುಡ್ ರೀಚ್, ಐ ಡೋಂಟ್ ನೋ ಗುಡ್ ರೀಚ್ ಅಂದರೆ ನೀವು ಎಷ್ಟು ಕೊಡ್ತೀರಾ ಅಂತ. ಇಫ್ ಯು ಲೈಕ್ ಇಟ್ ದ ವಿಡಿಯೋ, ಲೈಕ್ ಮಾಡಿ. ಆ್ಯಂಡ್ ನೀವು ಒಂದು ಲೈಕ್ ಮಾಡೋದ್ರಿಂದ 1000 ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಏನಾದರೂ ಗುಡ್ ರೀಚ್ ಬಂತು ಅಂದರೆ ನೆಕ್ಸ್ಟ್ ವಿಡಿಯೋ ನಾನು ಕಂಪ್ಲೀಟ್ ಟೈಮ್ ಟೇಬಲ್ ಫಾರ್ ನೆಕ್ಸ್ಟ್ 3 ಮಂತ್ಸ್ನ ಅಪ್ಲೋಡ್ ಮಾಡ್ತೀನಿ. ನೀವು KCTಗೆ ಡೈಲಿ ಹೇಗೆ ಪ್ರಿಪೇರ್ ಆಗಬೇಕು, ವೀಕ್ಲಿ ಪ್ಲ್ಯಾನ್ಸ್ ಆಗಿರ್ಬೋದು, ಡೈಲಿ ಪ್ಲ್ಯಾನ್ಸ್ ಆಗಿರೋದು, ಎವ್ರಿಥಿಂಗ್ ಐ ವಿಲ್ ಅಪ್ಲೋಡ್. ಸೊ ಇಫ್ ಯು ಸಪೋರ್ಟ್ ಮೀ, ಐ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ತುಂಬ ಸ್ಟ್ರೆಸ್ ಮಾಡ್ಕೊಬೇಡಿ, ತುಂಬ ಟೈಮ್ ಇದೆ ಇನ್ನೂ. ಆರಾಮಾಗಿ ಓದಿ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಬಿ ದೇರ್ ಫಾರ್ ಯು ಟು ಹೆಲ್ಪ್ ಯು ಔಟ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಮ ಡೌಟ್ಸ್ನ ಕೇಳಿ ಕ್ಲಿಯರ್ ಮಾಡ್ಕೊಬೋದು. ಸೊ ಜಾಯಿನ್ ಟು ಮೈ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.